ಕುಂಭದ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಭಗವಾನ್ ಶ್ರೀ ಮಹಾವಿಷ್ಣುವಿನ ಸಲಹೆಯ ಮೇರೆಗೆ ದೇವತೆಗಳು ಮತ್ತು ರಾಕ್ಷಸರು ಸಾಗರವನ್ನು ಮಥನ ಮಾಡಲು ಒಂದಾಗುತ್ತಾರೆ. ಅವರ ಗುರಿ ಏನೆಂದರೆ ಅಮೃತದಿಂದ ತುಂಬಿದ ಕುಂಭವನ್ನು ಹೊರತೆಗೆಯುವುದು. ವರ್ಷಗಳ ಮಥನದ ನಂತರ ಶ್ರೀ ಧನ್ವಂತರಿಯು ಅಮೃತದಿಂದ ತುಂಬಿದ ಕುಂಭವನ್ನು ಹೊತ್ತುಕೊಂಡು ಹೊರಬರುತ್ತಾರೆ. ಈ ಕಾರಣದಿಂದಾಗಿ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಭೀಕರ ಯುದ್ಧವು ಸಂಭವಿಸುತ್ತದೆ. ಈ ಅವ್ಯವಸ್ಥೆಯ ನಡುವೆ ಇಂದ್ರದೇವನು ಮಗ ಜಯಂತ ಕುಂಭವನ್ನು ವಶಪಡಿಸಿಕೊಳ್ಳುತ್ತಾನೆ. ಅಮೃತವನ್ನು ರಕ್ಷಿಸಲು ಓಡಿ ಹೋಗುತ್ತಾನೆ. ಅಮೃತದಿಂದ ತುಂಬಿದ ಕುಂಭವನ್ನು ಪಡೆಯಲು ಹತಾಶರಾಗಿ ಕೋಪದಿಂದ ಮತ್ತು ದೃಢ ನಿಶ್ಚಯದಿಂದ ಇದ್ದ ರಾಕ್ಷಸರು ಜಯಂತನನ್ನು ಬೆನ್ನಟ್ಟುತ್ತಾರೆ. ಅಮೃತವನ್ನು ಅಸುರರಿಂದ ರಕ್ಷಿಸಲು ಸೂರ್ಯದೇವ, ಚಂದ್ರದೇವ, ಬೃಹಸ್ಪತಿ, ಶನಿದೇವರು 12 ದಿನಗಳ ಕಾಲ ಅಸುರರನ್ನು ಬೆನ್ನಟ್ಟುತ್ತಾರೆ. ಅಂದರೆ ಇದು ಭೂಮಿಯ 12 ವರ್ಷಗಳಿಗೆ ಸಮಾನ. ಈ ಅದ್ಭುತವಾದ ಬೆನ್ನಟ್ಟುವಿಕೆಯ ಸಮಯದಲ್ಲಿ ಜಯಂತನ ಕೈಯಿಂದ ಕುಂಭವು ಜಾರಿ ಬೀಳುತ್ತದೆ. ಅಮೃತದ ಹನಿಗಳು ಭೂಮಿಯ ಮೇಲೆ 4 ಸ್ಥಳಗಳಲ್ಲಿ ಬೀಳುತ್ತದೆ. ದಂತಕಥೆಯ ಪ್ರಕಾರ ಈ 4 ಪವಿತ್ರ ಸ್ಥಳಗಳು ಪ್ರತಿ 12 ವರ್ಷಗಳಿಗೊಮ್ಮೆ ಆಚರಿಸಲಾಗುವ ಕುಂಭಮೇಳದ ಸ್ಥಳಗಳಾಗಿವೆ. ಅವುಗಳು ಯಾವುವೆಂದರೆ ಪ್ರಯಾಗರಾಜ್, ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮ, ಹರಿದ್ವಾರ, ಗಂಗಾ, ನಾಸಿಕ್, ಗೋದಾವರಿ ಮತ್ತು ಉಜ್ಜಯಿನಿ, ಸಿಪ್ರಾ. ಈ ಸಮಯವು 144 ವರ್ಷಗಳ ಆಕಾಶ ಘಟನೆಯನ್ನು ಸೂಚಿಸುತ್ತದೆ. ದೇವತೆಗಳು ಸೂರ್ಯ, ಚಂದ್ರ, ಬೃಹಸ್ಪತಿ, ಶನಿ ಆಕಾಶ ಕಾಯಗಳಾಗಿ ಜೋಡಿಸಿ ಭೂಮಿಯಲ್ಲಿರುವ ನದಿಗಳಿಗೆ ಶಕ್ತಿ ತುಂಬುತ್ತಾರೆ ಎಂದು ಹೇಳಲಾಗುತ್ತಿದೆ. ಅದಕ್ಕಾಗಿ ಇದನ್ನು ಮಹಾಕುಂಭ ಎಂದು ಕರೆಯಲಾಗುತ್ತದೆ. 144 ವರ್ಷಗಳಿಗೊಮ್ಮೆ ಸಾಧುಗಳು ಮತ್ತು ಆಧ್ಯಾತ್ಮಿಕ ಅನ್ವೇಷಕರು ಈ ದೈವಿಕ ಶಕ್ತಿಯನ್ನು ಅನುಭವಿಸಲು ಸೇರುತ್ತಾರೆ. ಕುಂಭಮೇಳದಲ್ಲಿ ಯಾವಾಗ ಸ್ನಾನ ಮಾಡಬೇಕು? ಜನವರಿ 14 ಮಕರ ಸಂಕ್ರಾಂತಿ, ಜನವರಿ 29 ಮೌನಿ ಅಮಾವಾಸ್ಯೆ, ಫೆಬ್ರವರಿ 3 ಬಸಂತ್ ಪಂಚಮಿ, ಫೆಬ್ರವರಿ 4 ಅಚಲ ಸಪ್ತಮಿ, ಫೆಬ್ರವರಿ 12 ಮಾಘಿ ಪೂರ್ಣಿಮಾ, ಫೆಬ್ರವರಿ 26 ಮಹಾಶಿವರಾತ್ರಿ. ಕಳೆದ ವರ್ಷ 500 ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರವನ್ನು ನೋಡಿದೆವು. ಈಗ 144 ವರ್ಷದ ಬಳಿಕ ಮಹಾ ಕುಂಭಮೇಳವನ್ನು ನೋಡಿದೆವು. ಹರ ಹರ ಮಹಾದೇವ.